ತನ್ನ DNA ಕೂಡ ಶತ್ರುಗಳ ಕೈಗೆ ಸಿಗಬಾರದು ಅಂತ ಹೇಳಿ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಭಯ ಪಡ್ತಾ ಇರೋದು ಯಾಕೆ? ಸರ್ವಾಧಿಕಾರಿಗಳಾಗಿರುವ ಕಿಮ್ ಜಾಂಗ್ ಉನ್ ಮತ್ತು ಪುಟಿನ್ಗೆ ಯಾವ ರೀತಿ ಭದ್ರತೆಗಳಿದೆ ಗೊತ್ತಾ? ಇವರು ಕುಡಿಯುವ ನೀರು, ತಿನ್ನುವ ಆಹಾರ, ಸೇವಿಸುವಂತಹ ಔಷಧಿಗಳು ಕೂಡ ಲ್ಯಾಬ್ನಲ್ಲಿ ಟೆಸ್ಟ್ ಆಗಿ ಬರುತ್ತೆ. ಇವರ ಭದ್ರತೆ ಬಗ್ಗೆ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ನಮಸ್ಕಾರ. ಮೊನ್ನೆ ಚೀನಾದಲ್ಲಿ 2ನೇ ಮಹಾಯುದ್ಧದ ವಿಕ್ಟರಿ ಪೀರಿಯಡ್ ನಡೀತು. ಈ ಕಾರ್ಯಕ್ರಮ ಒಂದು ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಯಿತು. ಅದೇನಂತ ಹೇಳಿದರೆ, ಜಗತ್ತಿನ ಅತ್ಯಂತ ಮಹಾ ಕಠಿಣ ಸರ್ವಾಧಿಕಾರಿಗಳಾದಂತಹ ಕ್ಸಿ ಜಿನ್ಪಿಂಗ್, ಪುಟಿನ್ ಮತ್ತು ಕಿಮ್ ಜಾಂಗ್ ಉನ್ ಈ ಮೂವರು ಕೂಡ ಜೊತೆಯಾಗಿ ಕಾಣಿಸ್ಕೊಂಡಿದ್ರು. ಕಾರ್ಯಕ್ರಮ ಮುಗಿದ ನಂತರ ಈ ಮೂವರು ಕೂಡ ಒಟ್ಟಿಗೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಮಾತಾಡ್ಕೊಂಡು ಬರ್ತಾರೆ. ಮನುಷ್ಯ ಬರ್ತಾ ಬರ್ತಾ 150 ವರ್ಷ ಬದುಕಿದ್ರೂ ಬದುಕಬಹುದೋ ಏನೋ, ಅಮರತ್ವವನ್ನು ಪಡೀಲೂಬಹುದೋ ಏನೋ, ಹೀಗಂತ ಮಾತಾಡ್ಕೊಂಡು ಬರ್ತಾರೆ. ಇವರ ಮಾತುಗಳನ್ನು ಕೇಳಿಸಿದ್ರೆ ಅನಿಸೋದೇನು ಗೊತ್ತಾ? ಈ ಸರ್ವಾಧಿಕಾರಿಗಳನಿಸಿಕೊಂಡವರು ಸದಾ ಬದುಕೋದಕ್ಕೆ ಬಯಸ್ತಾರೇನೋ ಅಂತ. ಸರಿ, ಇವರು ಬದುಕೋದಕ್ಕೆ ಬಯಸೋರು, ಆದರೆ ಎಂಥ ಬದುಕನ್ನು ಇವರು ಬದುಕ್ತಾ ಇದ್ದಾರೆ? ಈ ಮೂವರು ಸರ್ವಾಧಿಕಾರಿಗಳು ಮಾತನಾಡಿ ಆದ ನಂತರ ಕಿಮ್ ಜಾಂಗ್ ಉನ್ ಬಳಸಿದಂತಹ ಎಲ್ಲ ವಸ್ತುಗಳನ್ನು ಸ್ಯಾನಿಟೈಸ್ ಮಾಡಲಾಗಿತ್ತು. ಆತ ಬಳಸಿದಂತಹ ಗ್ಲಾಸ್ ಇರ್ಬೋದು, ಕಾಫಿ ಕುಡಿದಂತಹ ಕಪ್ ಇರ್ಬೋದು, ಕುಳಿತುಕೊಂಡಂತಹ ಚೇರ್ ಇರ್ಬೋದು, ಅದನ್ನೆಲ್ಲ ಕೂಡ ಸ್ಯಾನಿಟೈಸ್ ಮಾಡಲಾಗಿತ್ತು. ಯಾಕಂದರೆ ಆತನ DNA ಶತ್ರುಗಳಿಗೆ ಸಿಗಬಾರ್ದು ಅಂತ ಹೇಳಿ. ಆ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಇದನ್ನು ನೋಡಿದಂತಹ ಜನರು ಅಯ್ಯೋ, ಸರ್ವಾಧಿಕಾರಿಗಳ ಬದುಕು ಎಂಥ ಬದುಕಪ್ಪ ಅಂತ ಕಮೆಂಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇದು ಕಿಮ್ ಜಾಂಗ್ ಉನ್ನ ಕಥೆಯಾದರೆ, ಇನ್ನು ಪುಟಿನ್ ಅಲಾಸ್ಕಾಗೆ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ದಾಗ ಅಲ್ಲಿ ತನ್ನ ಮಲವನ್ನು ಕೂಡ ಸಂಗ್ರಹಿಸಿ ವಿಶೇಷ ಸೂಟ್ ಕೇಸ್ಗಳಲ್ಲಿ ಸಂಗ್ರಹ ಮಾಡಿ ಅದನ್ನು ಮತ್ತೆ ವಾಪಸ್ ತಗೊಂಡು ಬಂದಿದ್ರಂತೆ. ಇಂತಹ ವರದಿಗಳು ಕೂಡ ಇದೆ. ಪುಟಿನ್ ಅವರ ಆರೋಗ್ಯದ ಬಗ್ಗೆ ಶತ್ರುಗಳು ಮಾಹಿತಿಯನ್ನು ಕಲೆ ಹಾಕೋದನ್ನು ತಡೆಯೋದಕ್ಕಾಗಿ, ತಪ್ಪಿಸೋದಕ್ಕಾಗಿ 2017ರಿಂದ ಈ ರೀತಿ ಮಾಡ್ತಾ ಇದ್ದಾರಂತೆ. ನೋಡಿ, ಹೇಳ್ಕೊಳ್ಳುವುದಕ್ಕೆ ಇವರಿಬ್ಬರೂ ಕೂಡ ಸರ್ವಾಧಿಕಾರಿಗಳು. ತನ್ನ ದೇಶವನ್ನೇ ಗಡಗಡ ನಡುಗಿಸಬಲ್ಲಂತಹ ಶಕ್ತಿ ಇರುವವರು. ಇವರು ಯಾರನ್ನು ಸಾಯಿಸಿದ್ರೂ ಕೇಳಬೇಕಂತಲೇ ಇಲ್ಲ. ಆದರೆ ಇವರು ಮನುಷ್ಯರ ರೀತಿ ಬದುಕ್ತಾ ಇದ್ದಾರಾ? ನೀರು ಕುಡಿಬೇಕಾದ್ರೂ ಅದನ್ನು ಇವರ ಬಾಡಿಗಾರ್ಡ್ಸ್ ಬಂದು ಚೆಕ್ ಮಾಡಬೇಕು, ಊಟ ಮಾಡಬೇಕಾದ್ರೂ ಅದನ್ನು ಚೆಕ್ ಮಾಡಬೇಕು, ಔಷಧಿಯನ್ನು ತೆಗೆದುಕೊಳ್ಬೇಕು ಅಂತಾದರೂ ಅದನ್ನೂ ಚೆಕ್ ಮಾಡಬೇಕು. ನೆಮ್ಮದಿಯಾಗಿ ಊಟ ನಿದ್ದೆ ಮಾಡುವಂತಹ ಅದೃಷ್ಟ ಇವರಿಗಿಲ್ವೇ ಇಲ್ಲ. ಇವರುಗಳು ವೈಭವೋಪೇತ ಜೀವನವನ್ನು ನಡೆಸ್ತಿದ್ದಾರೆ, ಅದು ಹೌದು. ಆದರೆ ತನ್ನ ನೆರಳನ್ನು ಕೂಡ ನಂಬುವಂಥ ಪರಿಸ್ಥಿತಿಯಲ್ಲಿ ಇವರಿಲ್ಲ. ಇಂತಹ ಬದುಕನ್ನು ಇವರುಗಳು ಬದುಕ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅವರದ್ದು ಸರ್ವಾಧಿಕಾರ, ಪ್ರಜಾಪ್ರಭುತ್ವ ಅಲ್ಲ. ಸೊ ಜನರ ಮನಸ್ಸನ್ನೇ ಗೆಲ್ಲದಿದ್ದವರಿಗೆ ಈ ರೀತಿ ಒಂದು ಅಳುಕಿರುತ್ತೆ. ಜನರೇ ತಮಗೇನಾದರೂ ಮಾಡ್ತಾರೋ ಅಂತ ಹೇಳಿ ಒಂದು ಭಯ ಇರುತ್ತೆ. ಅದಕ್ಕಾಗಿಯೇ ಹೋದಲ್ಲಿ ಬಂದಲ್ಲೆಲ್ಲ ಇಂತಹ ಸೆಕ್ಯೂರಿಟಿಗಳಿರುತ್ತೆ ಇವರಿಗೆ. ಈ ಕಿಮ್ ಜಾಂಗ್ ಉನ್ ಇದಾನಲ್ಲ, ಇವನು ಎಂತಹ ಸರ್ವಾಧಿಕಾರಿ ಗೊತ್ತಾ? ತನ್ನ ದೇಶದಲ್ಲಿ ಯಾರಾದರೂ ಸಣ್ಣ ತಪ್ಪು ಮಾಡಿದ್ರು ಕೂಡ ಅವರನ್ನ ಲೇಬರ್ ಕ್ಯಾಂಪ್ಗೆ ಹಾಕ್ತಾನೆ. ತನ್ನ ಸ್ವಂತ ಮಾವ ತನಗೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಿ ಆ ಮಾವನನ್ನೇ ಮರಣದಂಡನೆಗೆ ಗುರಿಯಾಗಿಸಿದ್ದ ಈ ಕಿಮ್. ರಿಯೋ ಒಲಿಂಪಿಕ್ಸ್ನಲ್ಲಿ ಕ್ರೀಡಾಪಟುಗಳು ಚಿನ್ನದ ಪದಕವನ್ನು ಗೆಲ್ಲಿಲ್ಲ ಅಂತ ಹೇಳಿ ಆ ಕ್ರೀಡಾಪಟುಗಳನ್ನೇ ಗಣಿಯಲ್ಲಿ ಕೆಲಸ ಮಾಡೋದಕ್ಕೆ ಕಳಿಸಿದ್ದ. ಅಂತಹ ವಿಕೃತ ಮನಸ್ಸಿರುವವನು ಈ ಕಿಮ್ ಜಾಂಗ್ ಉನ್. ತನ್ನ ಪ್ರಜೆಗಳನ್ನು ಇಷ್ಟು ಹೀನಾಯವಾಗಿ, ಇಷ್ಟೊಂದು ಕ್ರೂರವಾಗಿ ನಡೆಸಿಕೊಳ್ತಾ ಇರೋದ್ರಿಂದಾನೇ ಮುಂದೊಂದು ದಿನ ಈ ಪ್ರಜೆಗಳೇ ನನ್ನನ್ನು ಏನಾದರೂ ಮಾಡಬಹುದೋ ಏನೋ ಅಂತ ಭಯ ಪಟ್ಕೊಂಡೆ ಈ ಕಿಮ್ ಜಾಂಗ್ ಉನ್ ಇಷ್ಟೊಂದು ಸೆಕ್ಯೂರಿಟಿ ಇಟ್ಕೊಂಡು ಸುತ್ತಾಡ್ತಾ ಇರೋದು. ಈ ಕಿಮ್ನ ಸೆಕ್ಯೂರಿಟಿ ಹೇಗಿದೆ ಗೊತ್ತಾ? ಆತನ ಭದ್ರತೆಯ ಬಗ್ಗೆ ಕೇಳಿದರೆ ನಿಮಗೆ ನಿಜಕ್ಕೂ ಶಾಕ್ ಆಗುತ್ತೆ. ಕಿಮ್ ವಿಮಾನದಲ್ಲಿ ಪ್ರಯಾಣಿಸೋದು ತುಂಬ ಕಡಿಮೆ. ಎಲ್ಲಿಗೆ ಹೋಗಬೇಕಾಗಿದ್ರು ಕೂಡ ತನ್ನ ಪ್ರೈವೇಟ್ ಟ್ರೈನಲ್ಲಿ ಪ್ರಯಾಣ ಬೆಳೆಸ್ತಾನೆ ಈತನ ಟ್ರೈನ್ನ ಹೆಸರು ಟಯಾಂಗೋ ಅಂತ ಹೇಳಿ. ಒಂದು ವೇಳೆ ಟಯಾಂಗೋದಲ್ಲಿ ಕಿಮ್ ಪ್ರಯಾಣಿಸ್ತಾ ಇದ್ದಾನೆ ಅಂತ ಹೇಳಿದರೆ ಆ ಟ್ರೈನ್ನ ಮುಂದೆ ಮತ್ತು ಹಿಂದ್ಗಡೆ ಮತ್ತೆರಡು ಟ್ರೈನ್ಗಳಿರುತ್ತೆ. ಮುಂದೆ ಇರುವ ಟ್ರೈನ್ ಒಳಗಡೆ ಕಮಾಂಡೋಗಳಿರ್ತಾರೆ. ಆ ಟ್ರೈನ್
ಹಳಿಯ ಮೇಲೆ ಏನಾದರೂ ಇದೆಯಾ, ಅಪಾಯ ಸಂಭವಿಸುತ್ತಾ ಅನ್ನೋದನ್ನ ಚೆಕ್ ಮಾಡುತ್ತೆ. ಹಿಂದೆ ಇರುವ ಟ್ರೈನ್ನಲ್ಲಿ ಕಮಾಂಡೋಗಳು ಮತ್ತು ಆಯುಧಗಳಿರುತ್ತೆ. ಕಿಮ್ ಪ್ರಯಾಣಿಸುವ ದಾರಿಯಲ್ಲೇ ಒಂದು ಹೆಲಿಕಾಪ್ಟರ್ ಕೂಡ ಹೋಗ್ತಾ ಇರುತ್ತೆ. ಈತನ ಭದ್ರತೆಗೆ ಇದು ಕೂಡ ಸಾಕಾಗ್ಲಿಲ್ಲ ಅಂತ ಹೇಳಿದ್ರೆ ಕಾರ್ಗೋ ವಿಮಾನ ಬರುತ್ತೆ. ಈ ಟ್ರೈನ್ಗೆ ಯಾರಾದರೂ ಬಾಂಬ್ ಹಾಕಿದ್ರೂ ಏನೂ ಆಗಲ್ಲ. ಇದರ ಜೊತೆಗೆ ಈ ಟ್ರೈನ್ನಲ್ಲಿ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ ಕೂಡ ಇದೆ. ಇಷ್ಟೆಲ್ಲ ಭದ್ರತೆಗಳನ್ನು ದಾಟಿ ಬಂದೂ ಕೂಡ ಕಿಮ್ಗೆ ಅಪಾಯ ಮಾಡ್ತಾರೆ ಅಂತ ಹೇಳಿ ಟ್ರೈನ್ನ ಒಳಗಡೆನೆ ಇನ್ನೊಂದು ಹೆಲಿಕಾಪ್ಟರ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇವನು ತಲುಪಬೇಕಾದ ಜಾಗವನ್ನ ತಲುಪಿದ ನಂತರ ಆ ಪ್ರದೇಶಗಳಲ್ಲಿ ಸುತ್ತಾಡೋದಕ್ಕಾಗಿ ಮರ್ಸಿಡೀಸ್ ಬೆನ್ಸ್ ಕಾರನ್ನು ಈ ಟ್ರೈನ್ನ ಒಳಗಡೆನೆ ಇರಿಸಲಾಗಿದೆ. ಇನ್ನು ಈ ಕಿಮ್ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ತನ್ನನ್ನೇ ಹೋಲುವ 4-5 ವ್ಯಕ್ತಿಗಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಯಾಕಂತ ಹೇಳಿದ್ರೆ ಶತ್ರುಗಳಿಗೆ ಕನ್ಫ್ಯೂಸ್ ಆಗಿ ಅವರನ್ನೇ ತಾನು ಅಂತ ಅಂದ್ಕೊಂಡು ಅವರ ಮೇಲೆ ದಾಳಿ ಮಾಡಲಿ ಅಂತ ಹೇಳಿ 4-5 ಜನರನ್ನ ಕರ್ಕೊಂಡು ಹೋಗ್ತಾನೆ. ಇನ್ನು ಇವನ ರಕ್ಷಣೆಗೆ ಸುಪ್ರೀಂ ಗಾರ್ಡ್ ಕಮಾಂಡೋ ಇದೆ. ಇದರಲ್ಲಿ 10,000 ಯೋಧರಿದ್ದಾರೆ. ಇವರನ್ನ ಕಿಮ್ನ ಭದ್ರತೆಗಾಗಿಯೇ ನೇಮಿಸಲಾಗಿದೆ. ಜೊತೆಗೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಸೆಕ್ಯೂರಿಟಿ ಇದೆ. ಇದು ಕಿಮ್ ಜಾಂಗ್ ಉನ್ಗೆ ಆಂತರಿಕ ಮತ್ತು ಬಾಹ್ಯ ಬೆದರಿಕೆಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ಇವನು ಸೇವಿಸುವಂತಹ ಆಹಾರ, ನೀರು, ಔಷಧಿಯನ್ನ ಕೂಡ ಚೆಕ್ ಮಾಡಿನೇ ಈತನಿಗೆ ಕೊಡಲಾಗುತ್ತೆ. ಇವನ ಹತ್ರ ಮರ್ಸಿಡೀಸ್ ಬೆನ್ಸ್ ಫುಲ್ ಮ್ಯಾನ್ ಗಾರ್ಡ್ ಕಾರ್ ಇದೆ. ಇದು ಬುಲೆಟ್ ಪ್ರೂಫ್ ಕಾರು. ತನಗೆ ಯಾರೋ ಏನೋ ಮಾಡಿಬಿಡ್ತಾರೆ ಅಂತ ಭಯ ಪಟ್ಕೊಂಡು, ಜೊತೆಗೆ ತನ್ನದೇ ಪ್ರಜೆಗಳು ತನ್ನ ಮೇಲೆ ಅಟ್ಯಾಕ್ ಮಾಡ್ತಾರೇನೋ ಅಂತ ಒಂದು ಅಳುಕಿನಿಂದ ಇಷ್ಟೆಲ್ಲ ಸೆಕ್ಯೂರಿಟಿಯ ಜೊತೆಗೆ ಕಿಮ್ ಜಾಂಗ್ ಉನ್ ಪ್ರಯಾಣವನ್ನು ಬೆಳೆಸ್ತಾನೆ. ಇದು ಸರ್ವಾಧಿಕಾರಿ ಕಿಮ್ನ ಕಥೆಯಾದರೆ ಇನ್ನೊಬ್ಬ ಮಹಾ ಸರ್ವಾಧಿಕಾರಿ ಪುಟಿನ್. ಈ ಪುಟಿನ್ ಎಂಥ ವ್ಯಕ್ತಿ ಗೊತ್ತಾ? ರಷ್ಯಾದ ಮಾಜಿ ಮಿಲಿಟರಿ ಇಂಟೆಲಿಜೆನ್ಸ್ ಸ್ಪೆಷಲ್ ಫೋರ್ಸ್ನ ಅಧಿಕಾರಿಯಾಗಿದ್ದಂತಹ ದಿಮಿಟ್ರಿ ಉಟ್ಕಿನ್ ಅವರನ್ನ ಸಾಯಿಸಿದ್ರು ಅನ್ನುವಂತಹ ಆರೋಪಗಳು ಪುಟಿನ್ ಮೇಲೆ ಇದೆ. ಇವರು ಯಾರನ್ನು ಬೇಕಾದ್ರೂ ಸಾಯಿಸಬಹುದು, ಯಾಕಂದ್ರೆ ಇವರು ಸರ್ವಾಧಿಕಾರಿಗಳು. ಇವರನ್ನ ಯಾರು ಕೂಡ ಪ್ರಶ್ನೆನೇ ಮಾಡಲ್ಲ ಬಿಡಿ. ಈ ಪುಟಿನ್ನ ಭದ್ರತೆ ಹೇಗಿದೆ ಗೊತ್ತಾ? ಇವರ ಭದ್ರತೆಯನ್ನ ಫೆಡರಲ್ ಪ್ರೊಟೆಕ್ಟಿವ್ ಸರ್ವಿಸ್ ನೋಡಿಕೊಳ್ಳುತ್ತೆ. ಇದರಲ್ಲಿ 20,000ಕ್ಕೂ ಹೆಚ್ಚು ಅಧಿಕಾರಿಗಳು, 5,500 ಯೋಧರು, 100ಕ್ಕೂ ಹೆಚ್ಚು ವಾಹನಗಳು, ಜೊತೆಗೆ 4 ವಿಮಾನಗಳಿವೆ. ಸಂವಹನ ನಡೆಸೋದಕ್ಕಾಗಿ ಸ್ಪೆಷಲ್ ಕಮ್ಯುನಿಕೇಶನ್ ಅಂಡ್ ಇನ್ಫಾರ್ಮೇಶನ್ ಸರ್ವಿಸ್ ಇದೆ. ಫೆಡರಲ್ ಸೆಕ್ಯೂರಿಟಿ ಸರ್ವಿಸ್ ಅನ್ನುವಂಥದ್ದು ಪುಟಿನ್ ವಿರುದ್ಧ ಬರುವಂತಹ ಆಂತರಿಕ ಮತ್ತು ಗುಪ್ತಚರ ಮಾಹಿತಿಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ಪುಟಿನ್ನೊಂದಿಗೆ ಸದಾ 8-10 ಭದ್ರತಾ ಸಿಬ್ಬಂದಿಗಳಿರ್ತಾರೆ. 30ರಿಂದ 40 ಬಾಡಿಗಾರ್ಡ್ಗಳಿರ್ತಾರೆ. ಈ ಬಾಡಿಗಾರ್ಡ್ಗಳು ಸದಾ 9 mm ಗುರ್ಜಾ ಪಿಸ್ತೂಲ್ಗಳನ್ನ ತನ್ನ ಕೈಯಲ್ಲಿ ಹಿಡಿದುಕೊಂಡಿರ್ತಾರೆ. ಈ ಪಿಸ್ತೂಲ್ಗಳು ನಿಮಿಷಕ್ಕೆ 40 ಬುಲೆಟ್ಗಳನ್ನ ಹಾರಿಸಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿದೆ. ಪುಟಿನ್ ಸೇವಿಸುವಂತಹ ಎಲ್ಲಾ ಆಹಾರ ಪದಾರ್ಥಗಳನ್ನ ಕೂಡ ಲ್ಯಾಬ್ನಲ್ಲಿ ಪರೀಕ್ಷೆಗೆ ಒಳಪಡಿಸಿ ತರಲಾಗುತ್ತೆ. ಪ್ರತಿ ಸಲ ಪುಟಿನ್ ಎಲ್ಲಿಗಾದ್ರೂ ಪ್ರಯಾಣಿಸಬೇಕಾದ್ರೆ ತಪ್ಪು ಮಾಹಿತಿಯನ್ನ ನೀಡಿ ಶತ್ರುಗಳನ್ನ ಗೊಂದಲಕ್ಕೊಳಗಾಗಿಸಿನೇ ಪ್ರಯಾಣವನ್ನ ಬೆಳೆಸ್ತಾರೆ. ತಾನು ಇಂಥಲ್ಲಿಗೆ ಹೋಗ್ತಿದ್ದೇನೆ, ಇಂಥವರನ್ನ ಭೇಟಿ ಆಗ್ತಿದ್ದೇನೆ ಅಂತ ಮುಕ್ತವಾಗಿ ಹೇಳುವಂತಹ ಸ್ವಾತಂತ್ರ್ಯ ಕೂಡ ಇಡೀ ದೇಶವನ್ನೇ ನಡುಗಿಸಬಲ್ಲಂತಹ ಸರ್ವಾಧಿಕಾರಿಗೆ ಇಲ್ಲ. ಈವನ್ ನಮ್ಮ ದೇಶದಲ್ಲೂ ಕೂಡ ರಾಜಕಾರಣಿಗಳಾದವರಿಗೆ Z+ ಸೆಕ್ಯೂರಿಟಿ ಇದೆ. ಆದರೆ ರಾಜಕಾರಣಿಗಳಾದವರು ಯಾವತ್ತು ಜನರಿಂದ ದೂರ ಇರ್ತಾರೋ ಆಗ ಅದು ಪ್ರಜಾಪ್ರಭುತ್ವ ಅಂತ ಅನಿಸಿಕೊಳ್ಳೋದಿಲ್ಲ, ಅದು ಸರ್ವಾಧಿಕಾರ ಅಂತ ಅನಿಸಿಕೊಳ್ಳುತ್ತೆ. ಸೊ ಈ ಪುಟಿನ್, ಕಿಮ್ ಜಾಂಗ್ ಉನ್ ಇವರೆಲ್ಲ ಸರ್ವಾಧಿಕಾರಿಗಳಾಗಿರುವುದರಿಂದಾನೇ ಇವರಿಗೆ ಇಷ್ಟೊಂದು ಭದ್ರತೆ. ಯಾಕಂದ್ರೆ ಇವರು ಜನರನ್ನ ನಡೆಸಿಕೊಳ್ತಾ ಇರುವಂತಹ ರೀತಿ ಮತ್ತು ಜನರೇ ಇವರಿಗೆ ಏನಾದರೂ ತೊಂದರೆ ಮಾಡ್ತಾರೋ ಅನ್ನುವಂತಹ ಭಯ ಇವರನ್ನ ಸದಾ ಕಾಡ್ತಾ ಇರುತ್ತೆ. ಈ ಸರ್ವಾಧಿಕಾರಿಗಳನಿಸಿಕೊಂಡವರನ್ನ ಯಾರೂ ಕೂಡ ಪ್ರಶ್ನೆ ಮಾಡಲ್ಲ. ಅವರು ಹೇಳಿದ್ದು ಕೇಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೇಳ್ತಾರೆ, ಕೇಳಬೇಕು. ಈ ರೀತಿಯೆಲ್ಲ ಮಾಡಿ ಜನರನ್ನ ಬೆದರಿಸಿ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಈ ಸರ್ವಾಧಿಕಾರಿಗಳು. ಅದಕ್ಕಾಗಿಯೇ ಇವರು ಹೋದಲ್ಲಿ ಬಂದಲ್ಲೆಲ್ಲ ತಮ್ಮ DNA ಕೂಡ ಶತ್ರುಗಳಿಗೆ ಸಿಗಬಾರ್ದು ಅಂತ ಹೇಳಿ ಭಯ ಪಟ್ಕೊಂಡು ಬದುಕ್ತಾ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.